ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ದುಡ್ಡು ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಾಗಿ ನಾವು ಹೋಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ನಮ್ಮ ಸೆಕ್ರೆಟರಿಗಳು, ಕಮಿಷನರ್ಗಳು ಇಷ್ಟು ದೊಡ್ಡ ಪ್ರಮಾಣವಾಗಿ ಫುಟ್ಫಾಲ್ ಆಗಿದೆ. ನಂಬರ್ ಆಫ್ ಸ್ಕ್ರೀನ್ಸ್ ವಿ ಹ್ಯಾವ್ ಇನ್ಕ್ರೀಸ್ಡ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್. You have done such wonderful job. So many films have come. Screening is been done. But I request Vidya Shankar avarige, I feel every year there has to be some paper submitted to the outlook of a growth of a film industry. Apart from screening, as it's very nice, but how do we take film industry? Because India is such a huge population. We have got 1.5 billion people. In China, they have got 1 lakh screens. They produce only 600 movies a year in China. Whereas we produce more than 1,500 movies, we have got not more than 10,000 screens. So somewhere at larger interest to take care, because this film industry can create so much, valuable, it can create employment, it can create revenue more than informations. Ivattu nammalli ide. The best part is, what is that? The theme itself. ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಇದೇ ಥೀಮ್ ಇದೆ. ಇವತ್ತಿನ ವ್ಯವಸ್ಥೆ ಬಹಳ ಪ್ರಸ್ತುತ. ಸೊ ಕೊನೆಯದಾಗಿ ಒಂದು, ಈ ಸ್ಮಾಲ್ ಬಡ್ಜೆಟ್ ಫಿಲಿಮ್ಸ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸಣ್ಣ ಬಡ್ಜೆಟ್ ಫಿಲ್ಮ್ಗೆ ಸ್ಕ್ರೀನ್ಗಳು ಕೊಡತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ಮೊದಲನೇ ನಾವು ಪ್ರಯತ್ನ ಮಾಡಬೇಕಂತ. ಯಾಕಂದ್ರೆ ಇವತ್ತು ಫಿಲ್ಮ್ ರಿಲೀಸ್ ಆಗ್ಬೇಕಂತಂದ್ರೆ ದೊಡ್ಡ ಸ್ಟಾರ್ ಇದ್ರೆ ಬಹಳ ಈಸಿಯಾಗಿ ಆಗುತ್ತೆ. ಸಣ್ಣ ಬಡ್ಜೆಟ್ ಮೂವಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಬರಬೇಕು. ಈ ತರದ ನೀವು ಫಿಲಿಂ ಫೆಸ್ಟಿವಲ್ ನಲ್ಲಿ ಇದ್ರ ಬಗ್ಗೆ ವಿಚಾರವನ್ನು ಮಾತನಾಡಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರಗಳ ಗಮನವನ್ನು ಸೆಳೆಸಬೇಕು. ಅದ್ರ ಬಗ್ಗೆ ಪ್ರಾಂತವಾಗಿ ನಮ್ಮ ತುಳು ಮೂವಿಗೆ ಥಿಯೇಟರ್ ಸಿಗದಲ್ಲ, ಯಾರು ಕೊಡಬೇಕಾದ್ರೆ ಥಿಯೇಟರ್. ಸೊ ಆಡಿಯನ್ಸ್ ನ ಬೆಳೆಸಬೇಕಂದ್ರೆ ನಮ್ಮ ಕಲ್ಚರ್ನ, ನಮ್ಮ ವ್ಯವಸ್ಥೆನ, ನಮ್ಮ ಮದರ್ ಟಂಗ್ ನ ಉಳಿಸ್ಬೇಕು. ಮದರ್ ಟಂಗ್ ಅಂತ ತಕ್ಷಣ ಏನು, ನಾನು ಯಾವ್ದು ಮಾತನಾಡ್ತೇನೆ ಅದರ ಮದರ್ ಟಂಗ್. ನನ್ನ ರಾಷ್ಟ್ರ ಭಾಷೆ ಬೇರೆ, ನನ್ನ ರಾಜ್ಯ ಭಾಷೆ ಬೇರೆ, ನನ್ನ ಆಡ ಭಾಷೆನೇ ಬೇರೆ, ನನ್ನ ಮದರ್ ಟಂಗ್. ಸೊ ಇವತ್ತು ತುಳು ಅಂತಕ್ಕಂಥದ್ದು ಅವ್ರ ಮದರ್ ಟಂಗ್, ಅದನ್ನ ನಾವು ಅದನ್ನ ಉಳಿಸ್ಬೇಕು. ಸೊ ಹಂಗಾಗಿ ಪ್ರತಿಯೊಂದು ಮಾತೃಭಾಷೆಯ ಪಿಕ್ಚರ್ಗಳು ಆಗಿರ್ಬೋದು, ಅದಕ್ಕಾದಂತ ಒಂದು ವ್ಯವಸ್ಥೆ, ಅದಕ್ಕಾದಂತ ಪ್ಲಾಟ್ಫಾರ್ಮ್, ಅದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು, ಅದಕ್ಕೆ ಸರ್ಕಾರದ ಬೆಂಬಲ ಕೊಡ್ತಕ್ಕಂಥದ್ದು ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಈ ಶಾಂತಿಯ ತೋಟ ಏನ್ ಮೆಸೇಜ್ ಇದೆ, ಇದು ಸಿನಿಮಾ ಇಂಡಸ್ಟ್ರಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಒಳ್ಳೆ ಶಾಂತಿ ವಾತಾವರಣ, ಪ್ರೀತಿಯ ವಾತಾವರಣ, ಯುವಕರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದ ಬಗ್ಗೆ ಪರಿಕಲ್ಪನೆ ಬರ್ತಕ್ಕಂಥ ಪಿಕ್ಚರ್ಗಳು ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸಿ ಈ ಒಂದು ಅವಕಾಶಕ್ಕೆ ನನಗೆ ತರಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸಿ, ಸಾಧು ಕೋಕಿಲ್ ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಆಗ್ತದೆ. ಇನ್ನು ಮುಂದೇನು ಆಗುತ್ತೆ. ಅವ್ರು ಯಾಕೆ ಲಿಪ್ಸ್ಟಿಕ್ ಹಚ್ಕೊಂತ ಇದ್ರೆ ಅವಾಗಲೇ ನೋಡ್ತಾ ಇದ್ದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.